ಈ ನಡುವೆ ಬಿಜೆಪಿಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕೂತಿಲ್ಲ. ಅವರ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಕೂಡ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್, ರಾಮಚಂದ್ರೇಗೌಡರು ಎಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ನಾನೊಬ್ಬ ಕರಸೇವಕ, ನನ್ನನ್ನು ಬಂಧಿಸಿ, ಬಿಜೆಪಿಯಿಂದ ಇದು ಅಭಿಯಾನ ಮುಂದುವರಿತಾ ಇದೆ. ನಿನ್ನೆ ಸುನಿಲ್ ಕುಮಾರ್, ಸಿ.ಟಿ. ರವಿ ಅವರೆಲ್ಲರೂ ಮಾಡಿದ್ರು. ಇವತ್ತು ಸುರೇಶ್ ಕುಮಾರ್, ರಾಮಚಂದ್ರೇಗೌಡ ಅವರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಲ್ಲೇಶ್ವರಂ ಸ್ಟೇಷನ್ ಮುಂದೆ ಪ್ರತಿಭಟನೆ ಕೂತಿದ್ರು ಸುರೇಶ್ ಕುಮಾರ್ ಅವರು. ಅವ್ರನ್ನ ಪೊಲೀಸರು ಕೊನೆಗೆ ವಶಕ್ಕೆ ಪಡಿತಾರೆ. ಇವತ್ತೇನು 11 ಗಂಟೆ ಅಷ್ಟೊತ್ತಿಗೆ ಕಬರ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಮುಂದೆ ಅಶೋಕ್ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ಸೇಮ್ ಕರಸೇವಕರನ್ನು ನೀವು ಬಂಧಿಸುವುದಾದರೆ ರಾಜ್ಯಾದ್ಯಂತ ಕರಸೇವಕರಿದ್ದಾರೆ. ನಾನು ಕರಸೇವಕ. ಇವರೆಲ್ಲ 92ರ ಹೋರಾಟದಲ್ಲೇ ನಾಯಕರಾಗಿ ಗುರುತಿಸಿಕೊಂಡವರು. ಹಾಗಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರಸೇವಕ, ನನ್ನನ್ನು ಬಂಧನ ಮಾಡಿ, ಯಾಕಂದ್ರೆ ನೀವು ಕರಸೇವಕರೆಲ್ಲ ಬಂಧನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮನವಿಯೊಂದಿಗೆ, ಆಗ್ರಹದೊಂದಿಗೆ ನಾನು ಶ್ರೀ ರಾಮಚಂದ್ರಗೌಡ ಮಲ್ಲೇಶ್ವರಂ ಠಾಣೆಯಲ್ಲಿದ್ವು. ಈಗ ಬಂಧನಕ್ಕೆ ಒಳ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಏನಿದೆ, ಎಲ್ಲ ಕರಸೇವಕ ಬಂಧನ ಮಾಡೋದು, ಆ ರೀತಿ ಮುಂದುವರೆದಿದೆ. ಇವತ್ತು ನಾನು ಕರಸೇವಕ, ನನ್ನನ್ನು ಬಂಧನ ಮಾಡಿ, ಯಾಕಂದ್ರೆ ನೀವು ಕರಸೇವಕರೆಲ್ಲ ಬಂಧನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮನವಿಯೊಂದಿಗೆ, ಆಗ್ರಹದೊಂದಿಗೆ ನಾನು ಶ್ರೀ ರಾಮಚಂದ್ರಗೌಡ ಮಲ್ಲೇಶ್ವರಂ ಠಾಣೆಯಲ್ಲಿದ್ವು. ಈಗ ಬಂಧನಕ್ಕೆ ಒಳ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಏನಿದೆ, ಎಲ್ಲ ಕರಸೇವಕ ಬಂಧನ. ಕಾಂಗ್ರೆಸ್ನವರಿಗೆ ರಾಮ ಮಂದಿರ ಮಾಡಿರೋದನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ನವರಿಗೆ ಹಿಂದೂ ಅಂದ್ರೆ ಸಹಿಸಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ನವರಿಗೆ ಹಿಂದುತ್ವ ಅಂದ್ರೆ ಸಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿನೇ 31 ವರ್ಷಗಳ ಬಳಿಕ ಒಂದು ಕೇಸನ್ನು ರಿಓಪನ್ ಮಾಡಿ ಒಬ್ಬ ಕರಸೇವಕನನ್ನು ಬಂಧಿಸುವಂತಹ ಕೆಲಸ ಮಾಡಿದ್ದೀರಾ. ಆದರೆ ರಾಜ್ಯದಲ್ಲಿ ಕರಸೇವಕರವರೊಬ್ಬರೇ ಇರೋದಲ್ಲ, ನಾವೆಲ್ಲರೂ ಕೂಡ ಕರಸೇವಕರೇ. ನಮ್ಮನ್ನು ಬಂಧಿಸಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಕರಸೇವಕರನ್ನೆಲ್ಲ ನೀವು ಬಂಧಿಸ್ತೀನಿ ಅನ್ನೋದೇ ಆದರೆ ರಾಜ್ಯದಲ್ಲಿರುವ ಜೈಲುಗಳೇ ಸಾಕಾಗಲ್ಲ, ಅಷ್ಟು ಜನ ಕರಸೇವಕರಿದ್ದಾರೆ ಅಂತ.